ನಮಸ್ಕಾರ. ನಿಮ್ಮೆಲ್ಲರಿಗೂ ಆದರದ ಆಹ್ವಾನ. ಯಾವುದಕ್ಕೆ? ಮದುವೆ ಮಂಟಪಕ್ಕೆ. ಯಾರ ಮದುವೆ? ಎಲ್ಲಿ ಮದುವೆ? ಇದು ಸೀರಿಯಲ್ನ ಮದುವೆ ಅಲ್ಲ, ಸೀರಿಯಲ್ನೊಳಗೊಂದು ಮದುವೆಯಲ್ಲ, ಸೀರಿಯಲ್ನವರೆಲ್ಲ ಒಟ್ಟಾಗಿ ಸೇರಿ ಮಾಡಿಸಿದ ನಿಜ ಮದುವೆ. ಮದುವೆಯಾಚೆಗಿನ ಸಂಬಂಧದ ಕತೆ ಹೇಳುವ ಜಿ ಟಿವಿಯ ಜನಪ್ರಿಯ ಧಾರಾವಾಹಿ ಗೆಜ್ಜೆ ಪೂಜೆ. ಗೆಜ್ಜೆ ಪೂಜೆ ತಂಡದವರೆಲ್ಲ ಒಟ್ಟಾಗಿ ಸೇರಿ ಮಾಡಿಕೊಟ್ಟದ್ದು ರವಿ ಹಾಗೂ ಶಾಲಿನಿ ಅವರ ವಿವಾಹ. ಆಕಾಶಕ್ಕೆ ಚಪ್ಪರಾಗಿ ಈ ಭೂಮಿಯ ಮಂಟಪ ಮಾಡಿ ತಾರೆಗಳ ತೋರಣದ ಜೀವಗಳ ಜೋಡಿಸುವ ಕಲ್ಯಾಣ. ಗಣೇಶ್ ಟೆಲಿ ಫ್ರೇಮ್ಸ್ ಇದರ ರೂವಾರಿಗಳು ಶ್ರೀ ಆಶೀಶ್ ಶೆಟ್ಟಿ ಹಾಗೂ ಶ್ರೀ ಸಾಯಿ ಗಾಂವ್ಕರ್. ಇವರೇ ಗೆಜ್ಜೆ ಪೂಜೆ ಧಾರಾವಾಹಿಯ ನಿರ್ಮಾಪಕರು. ನಿರ್ದೇಶಕ ವಿನು ಬಳಂಜ ಸೀರಿಯಲ್ಗಾಗಿ ಮದುವೆಯನ್ನು ಚಿತ್ರೀಕರಿಸುವ ಸಂದರ್ಭದಲ್ಲಿ ಒಂದು ನಿಜ ಮದುವೆಯನ್ನೂ ಸಹ ಧಾರಾವಾಹಿಯ ತಂಡದವರೆಲ್ಲ ಒಟ್ಟಾಗಿ ಸೇರಿ ಮಾಡಬೇಕು ಅನ್ನುವ ಆಶಯವನ್ನು ವ್ಯಕ್ತಪಡಿಸಿದಾಗ ಒಂದು ಕ್ಷಣವೂ ಬೇರೆ ಯೋಚಿಸದೆ ತಕ್ಷಣ ಒಪ್ಪಿಗೆ ಕೊಟ್ಟವರು. ಅತ್ಯಂತ ಖುಷಿಯಿಂದ ಈ ವಿವಾಹ ಮಹೋತ್ಸವದಲ್ಲಿ ಭಾಗಿಯಾದವರು ಈ ನಿರ್ಮಾಪಕರು. ಕನ್ನಡ ಜಿ ಟಿವಿಯ ಪ್ರೇಕ್ಷಕರಿಗೆ ಗೆಜ್ಜೆ ಪೂಜೆಯ ನಿರ್ಮಾಪಕನಾದ ನಾನು ನಮಸ್ಕರಿಸ್ತಾ ಇದ್ದೇನೆ. ಧರ್ಮಯ್ಯನ ಕುಟುಂಬದ ಕಥೆ ಹೇಳೋ ಸಲುವಾಗಿ ನಿರ್ದೇಶಕ ವಿನು ಬಳಂಜ ಆಯ್ಕೆ ಮಾಡಿಕೊಂಡಿರೋದು ಹಸಿರಿನ ಸಿರಿಯನ್ನು ಸೂಸುವ ಕೊಟ್ಟಿಗೆ ಹಾರವನ್ನು. ಕೊಟ್ಟಿಗೆ ಹಾರದಲ್ಲೊಂದು ಕಾಫಿ ಸಾಮ್ರಾಜ್ಯ. ಈ ಕಾಫಿ ಸಾಮ್ರಾಜ್ಯದ ಒಡೆಯರು ಶ್ರೀ ಮನು ಹಾಗೂ ಶ್ರೀಮತಿ ವೀಣಾ. ಇವರದ್ದೇ ಬಾಳೂರು ಎಸ್ಟೇಟ್. ಗೆಜ್ಜೆ ಪೂಜೆ ತಂಡದವರಿಗೆ ಫಸ್ಟು ನನ್ನ ಊರಿನ ಜನತೆ ಪರವಾಗಿ ನಾನು ಅವರಿಗೆ ವಂದನೆ ಸಲ್ಲಿಸಬೇಕು. ಅದೇ ಲಿಂಗಮ್ಮ ನಮ್ಮ ಮನೇಲಿ 30 ವರ್ಷದಿಂದ ಕೆಲಸ ಮಾಡ್ತಿದ್ದಾಳೆ ಇಲ್ಲೇ. ಅದೇ ಲಿಂಗಮ್ಮನ ಮಗಳಿಗೆ ಮದುವೆ ಮಾಡೋಣ ಅಂತಿದ್ವಿ ನಾವು. ಅದೇ ಟೈಮಲ್ಲಿ ಗೆಜ್ಜೆ ಪೂಜೆಯವರು ಇಲ್ಲಿ ಒಂದು ಮದುವೆಗೆ ಅಂತಲೂ ಬಂತು. ಒಂದು ವಿನು ಸಾರ್ ಕೇಳಿದರು ಫಸ್ಟು, ಈ ರೀತಿ ಒಂದು ಮದುವೆ ಸೀನ್ ಇದೆ, ಒಂದು ಗಂಡು ಹೆಣ್ಣು ಎಲ್ಲರೂ ಇದ್ದರೆ ಒಂದು ಪೇರ್ನ ಅವ್ರು ಇದು ಮಾಡಲಿ ಅಂತ. ಈ ಮನ್ಸು ಮಾಡಿರೋ ವಿನು ಬಳಂಜನ ಇದನ್ನು ಆ ಒಂದು ಥಿಂಕಿಂಗ್ ಪ್ರಾಸೆಸ್ನ ಒಳ್ಳೆ ಕೆಲಸ ಆಗಲಿ, ಖರ್ಚಾಗುತ್ತೆ, ಒಳ್ಳೆ ಕೆಲಸ ಆಗಲಿ, ಇದನ್ನು ನಾವು ಮೆಚ್ಚಲೇಬೇಕು. ನಮ್ಮ ಎಲ್ಲ ಗೆಜ್ಜೆ ಪೂಜೆಯ ತಂಡದವರು ಒಳ್ಳೆ ಉಮೇದಿನಿಂದ ಅವರ ಜೊತೆ ಇದ್ದೀವಿ. ಬಾಳೂರು ಎಸ್ಟೇಟ್ನ ಉದ್ಯೋಗಿಗಳಲ್ಲೊಬ್ಬರು ನಿಂಗವ್ವ. ಕಾಲು ಹೆಜ್ಜೆ ಒಂದಿಷ್ಟು ತೊಡಕಾದರೇನು ಕೈ ಯಾವ ಕೆಲಸಕ್ಕೂ ಸೈ. ನಿಂಗವ್ವ ಆರಂಭದ ದಿನದಿಂದ ಬಾಳೂರು ಎಸ್ಟೇಟ್ನಲ್ಲಿದ್ದಾರೆ. ಅದೇ ಅವರ ಪ್ರಪಂಚ. ವಿಧವೆ. ನಿಂಗವ್ವನಿಗೆ 2 ಹೆಣ್ಣು ಮಕ್ಕಳು. ಮೊದಲನೆಯ ಮಗಳೇ ಶಾಲಿನಿ. ನಿಂಗವ್ವನ ಸುಪುತ್ರಿ ಶಾಲಿನಿ ಮನಸ್ಸು ಕೊಟ್ಟಿದ್ದು ಚಿಗುರು ಮೀಸೆಯ ತರುಣ ರವಿಗೆ. ರವಿ ಮತ್ತು ಶಾಲಿನಿಯರದ್ದು 2010 ಲವ್ ಸ್ಟೋರಿ. ನಾವು ಒಂದು ದೊಡ್ಡಬಳ್ಳಾಪುರ ಅಂತೇಳಿ ಒಂದು ಹಳ್ಳಿಯಲ್ಲಿದ್ದರು. ಅಲ್ಲಿ ವ್ಯವಸಾಯ ಮಾಡ್ತಾಯಿದ್ದೆ. ಹಾಗೆ ದಿನ ನೋಡ್ತಾ ಒಂದಿನ ಕೇಳಿದೆ, ಇವ್ರ ತಂಗಿನ ಕೇಳಿದೆ, ಯಾರ್ಯಾರು ಇದ್ದೀರಾ ಮನೆಯಲ್ಲಿ ಅಂತೇಳಿ. ಆಗ ನಮ್ಮ ಅಕ್ಕ ನಾನು ಇಬ್ಬರೇ ಇರೋದು. ಯಾವ ಊರು ಅಂತ ಕೇಳಿದೆ. ಇದೇ ಥರ ಚಿಕ್ಕಮಂಗ್ಳೂರು. ಮತ್ತು ನಿಮ್ಮ ಅಕ್ಕ ಏನು ಕೆಲ್ಸಕ್ಕೆ ಹೋಗ್ತಾರೆ ಅಂದರೆ ಗಾರ್ಮೆಂಟ್ಸ್ಗೆ ಹೋಗ್ತಾರೆ ಅಂದರು. ತಿರ್ಗಿ ನಿಮ್ಮ ಅಕ್ಕನ ಒಂದಿನ ನೋಡಿಸಿ, ಇಲ್ಲ ನಮ್ಮ ಫೋನ್ ನಂಬರ್ ಕೊಡು ಅಂತೇಳಿ ಕೊಟ್ಟೆ. ತಿರ್ಗಿ ಮತ್ತೆ ಫೋನ್ ಮಾಡಿದ್ರೆ ಒಂದಿನ ನೋಡಿದಾದ್ಮೇಲೆ ನಾನು ನಿಮ್ಮ ಮದುವೆ ಆಯ್ತೀನಿ ಅಂತ ಕೇಳಿದಕ್ಕೆ ಅವ್ರು ಒಪ್ಕೊಂಡ್ರು. ನಿಂಗವ್ವ ಈ ಲವ್ ಸ್ಟೋರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟೇ ಬಿಟ್ಟರು. ಮಾತ್ರವಲ್ಲ, ತಂದೆ ತಾಯಿ ಇರದ ರವಿಗೆ ಬಲವಾಗಿ ನಿಂತರು. ಶಾಲಿನಿಯ ಕಡೆಯವರಲ್ಲಿ ಕೆಲವರು ವರನ ಕಡೆಯವರಾಗಲು ಸಿದ್ಧರೂ ಆದರು. ಮದುವೆ ಒಂದೇ ಬಾಕಿ. ಆದರೆ ನಿಂಗವ್ವ ತಲೆ ಮೇಲೆ ಕೈ ಹೊತ್ತು ಕೂತರು. ಎಲ್ಲವೂ ಸರಿ, ಆದರೆ ವಿವಾಹಕ್ಕೆ ಬೇಕಲ್ಲ ಝಣ ಕಾಂಚಾಣ. ಎಲ್ಲಿಂದ ತರಲವ್ವ ಈ ಹಣವನ್ನು? ಇದು ನಿಂಗವ್ವನ ಮುಂದೆ ನಿಂತ ದೊಡ್ಡ ಪ್ರಶ್ನೆ. ಉತ್ತರ ದಕ್ಕಿದ್ದು ಗೆಜ್ಜೆ ಪೂಜೆ ತಂಡದಿಂದ.
ಬಾಂಧವರೆಲ್ಲ ತುಂಬಿಕೊಂಡಾಗ ಎಂಥ ಸಂಗಮ, ಶುಭ ಲಗ್ನದಲ್ಲಿ ಗಂಡು ಹೆಣ್ಣು ಜೋಡಿಯಾದಾಗ ಶಾಸ್ತ್ರೋಕ್ತ ಕಲ್ಯಾಣ ಏನ್ ಚಂದ ಕೇಳಣ್ಣ, ಭೂಮಿಗೆ ಸ್ವರ್ಗಾನ. ಹೆಂಗಾರು ಮಾಡಿ ಒಂದು ದೇವಸ್ಥಾನದಲ್ಲೂ ಮದುವೆ ಮಾಡಿಕೊಡೋಣ ಅಂತ ಇದ್ದೆ. ಕೊಟ್ಟತಿಗೆ ಇಲ್ಲೇ ಅವರ ಅಪ್ಪ ಅಮ್ಮ ದೇವರು, ನೀವೊಂದು ದೇವರು ಅದಿದ್ದಂಗೆ ಆಯಿತು. ಗೆಜ್ಜೆ ಪೂಜೆಯರು. ಗೆಜ್ಜೆ ಪೂಜೆ ಕಥೆಯಲ್ಲಿ ರುಕ್ಮಿಣಿ ಧರ್ಮಯ್ಯನವರ ಮಗ ಹರಿಗೂ ಸೀತಾ ಚಿನ್ನಯ್ಯನವರ ಮಗಳು ಅರ್ಚನಾಗೂ ಮದುವೆ. ಈ ದೃಶ್ಯದ ಚಿತ್ರೀಕರಣ ಬಾಳೂರು ಎಸ್ಟೇಟ್ನಲ್ಲಿ. ಗೆಜ್ಜೆ ಪೂಜೆಯರು ಬಂದರಿಂದ ನಮಗೆ ತುಂಬ ಇಷ್ಟ ಆಗಿದೆ. ಗೆಜ್ಜೆ ಪೂಜೆ ತಂಡದವರಿಗೆ ಒಂದು ಮದುವೆ ದೃಶ್ಯ ಬೇಕಿತ್ತು. ಸುಮ್ಮನೆ ಆ ಮದುವೆಯನ್ನು ಖರ್ಚು ಮಾಡಿ ಹೇಗೂ ಖರ್ಚು ಮಾಡ್ತೀವಿ. ಆ ಖರ್ಚನ್ನು ಒಂದು ಒಳ್ಳೆ ಕೆಲಸಕ್ಕೆ ಯಾಕೆ ಬಳಸಬಾರ್ದು? ವಿನು ಬಳಂಜನ ಈ ಉಮೇದಿಗೆ ಬೆನ್ನು ತಟ್ಟಿ ಬಹುಶಃ ಪ್ರೋತ್ಸಾಹಿಸಿದವರು ಜಿ ತಂಡದವರು. ರಿಯಲ್ ಮದುವೆ ರೀಲ್ ಮದುವೆ ನಡೆಯುವ ಮುನ್ನ ನಡೆದೇ ಬಿಟ್ಟಿತು. ಈ ರಿಯಲ್ ಮದುವೆ ನಡೆದದ್ದು ರವಿಗೂ ಹಾಗೂ ಶಾಲಿನಿಗೂ. ಎಲ್ಲ ಖರ್ಚಿನ ವ್ಯವಹಾರ, ಉಸ್ತುವಾರಿ ಜವಾಬ್ದಾರಿಯನ್ನು ವಹಿಸಿಕೊಂಡವರು ಗೆಜ್ಜೆ ಪೂಜೆ ತಂಡದವರು ವಿನು ಬಳಂಜ ಅವರ ಸಾರಥ್ಯದಲ್ಲಿ. ಖರ್ಚು ಊಟೋಪಚಾರದ ವ್ಯವಸ್ಥೆ ಮಾತ್ರವಲ್ಲ, ವಿನು ಬಳಂಜ ಅವರ ನಾಯಕತ್ವದಲ್ಲಿ ತಂತ್ರಜ್ಞರು, ಕಲಾವಿದರು ಸರಬರ ಓಡಾಡಿದ್ರು, ಬ್ಯಾಂಡ್ ಬಾರಿಸಿದ್ರು. ಹಿಂದಿನ ದಿವಸ ಕುಣಿದಾಡಿಬಿಟ್ರು. ಮದುಮಗಳಿಗೆ ಅಲ್ಲೊಂದು ಮೆಹಂದಿಯ ಕಾರ್ಯಕ್ರಮವೂ ಅದ್ಭುತವಾಗಿ ಅತ್ಯಂತ ಸಂತೋಷಕರವಾಗಿ ಜರುಗೇ ಬಿಟ್ಟಿತು. ಇಲ್ಲಿ ಮದುವೆ ಮಾಡ್ತಿದ್ದಾರೆ. ಸಾರಿ, ನನಗಲ್ಲ, ನನಗೆ ರಿಯಲ್ ಮದುವೆ ನಡೀತಾ ಇದೆ. ಜಿ ಕನ್ನಡ ಮತ್ತು ನಮ್ಮ ವಿನು ಬಳಂಜ ಅವರು ಪ್ಲ್ಯಾನ್ ಮಾಡಿ ಶಿವ ಕಣ್ಣನ್ನು ಕೊಟ್ಟಾನ, ಕಣ್ಣೆ ಇಲ್ದೆ ಹೋದ್ರು ಕಣ್ಣೆ ಇಲ್ದೆ ಹೋದ್ರು ನಿನ್ನ ಕಣ್ಕಪ್ಪ ತಂದಿನ್ ಬಾರೆ, ನಿನ್ನ ಮೆಲ್ಲ ಗಣ್ಣ ತೋರೆ ಬೇಡ ನಾರಿ, ನಿನ್ನ ಮಾವ ಬಂದಾನ, ಓಡಿ ಹೋಗಿ ನೋಡು ಬಾರ ಏನನ್ನು ತಂದಾನ. ಕುಟಿಯನ್ನು ಕೊಟ್ಟಾನ, ಆ ಶಿವ ಕುಟಿಯನ್ನು ಕೊಟ್ಟಾನ. ಕುಟಿಯೇ ಇಲ್ದೆ ಹೋದ್ರು ಆ ಲಿಸ್ಟುಗೆ ಕೇಳ್ತಿದೆ ಜೀವ, ಆ ಲಿಸ್ಟುಗೆ ತಂದಿಯನ್ ಬಾರೆ, ನಿನ್ನ ಎಮ್ಮೆ ತುಟಿಯ ತೋರೆ ಹೋಗಿ ನೋಡು ಬಾರ ಏನನ್ನು ತಂದಾನ. ಕಿವಿಯನ್ನು ಕೊಟ್ಟಾನ, ಆ ಶಿವ ಕಿವಿಯನ್ನು ಕೊಟ್ಟಾನ, ಆ ಶಿವ ಕಿವಿಯನ್ನು ಕೊಟ್ಟಾನ. ಕಿವಿಯೇ ಇಲ್ದೆ ಹೋದ್ರು ಓಲೆ ಕೇಳ್ತಿದೆ ಜೀವ, ಕಿವಿಯೇ ಇಲ್ದೆ ಹೋದ್ರು ಓಲೆ ಕೇಳ್ತಿದೆ ಜೀವ. ಓಲೆ ತಂದಿಯನ್ ಬಾರೆ, ನಿನ್ನ ಆನೆ ಕಿವಿಯ ತೋರೆ, ನಿನ್ನ ಮಾವ ಬಂದಾನ, ಓಡಿ ಹೋಗಿ ನೋಡು ಬಾರ ಏನನ್ನು ತಂದಾನ. ನಿನ್ನ ಮಾವ ಬಂದಾನ, ಓಡಿ ಹೋಗಿ ನೋಡು ಬಾರ ಏನನ್ನು ತಂದಾನ. ಮದರಂಗಿಯಲ್ಲಿ ಮನಸ್ಸಿನ ರಂಗು ಮೂಡಿದೆ, ಮದರಂಗಿಯಲ್ಲಿ ಮನಸ್ಸಿನ ರಂಗು. ನಾಚಿಕೆಯೇ ಮತ್ತೊಂದು ಹೆಸರಾಗಿ ಅಲ್ಲಿ ಕೂತದ್ದು ಮಧುವಣಗಿತ್ತಿ ಶಾಲಿನಿ. ಅವಳಿಗೆ ಮೆಹಂದಿಯ ರಂಗು ತಂದುಕೊಟ್ಟಿದ್ದು ನಮ್ಮ ಸೀತಾ, ರುಕ್ಮಿಣಿ, ಕಲ್ಪನಾ, ಮಂಜುಳಾ, ಅಮಿತಾ, ಅರ್ಚನಾ ಇವರೆಲ್ಲ. ಮತ್ತೆ ಅಲ್ಲಿದ್ದಂಥ ಮೋಜು, ಕುಣಿತ, ಸಂತಸ, ಆಹಾ, ಸ್ಮರಣೀಯವಾದ ಸಂಜೆ ಅದು.
ಬೀಚಲ್ಲಿ ಪೂರಾ ವೆಸ್ಟರ್ನ್ ಫ್ಲಾಟಿಂಗ್ ಕಾಮನ್ನು ಹೈ ಸ್ಪೀಡ್ ಇಂಜಿನ್ ಡಿಚಿಂಗ್ ಹಾಬಿ ಹುಡುಗಿ 2008 lady, ultra modern. Every weekend dating beachally, pura western. Nothing common, high speed engine, ditching a hobby. ನಮ್ಮ ಗೆಜ್ಜೆ ಪೂಜೆಯ ನಿರ್ದೇಶಕರಾದಂಥ ವಿನೂ ಬಳಂಜರ್ ಒಂದು ಸಾಮಾಜಿಕ ಕಳಕಳಿ ಬಗ್ಗೆ ನಾನು ಹೇಳಲೇಬೇಕು. ಯಾಕೆಂದರೆ ಎಲ್ಲರೂ ಸತ್ಯನಾರಾಯಣ ಪೂಜೆ, ಆ ಪೂಜೆ, ಈ ಪೂಜೆ ಅದನ್ನೆಲ್ಲ ಮಾಡ್ತಿರ್ತಾರೆ. ಆದರೆ ಒಂದು ಬಡ ಕುಟುಂಬದ ಒಂದು ಹೆಣ್ಣು ಮತ್ತು ಗಂಡನ್ನು ಮದುವೆ ಮಾಡಿಸುವಂಥ ಒಂದು ಏನು ಆ ಕಾರ್ಯ ಇದೆಯಲ್ಲ, ನಿಜವಾಗಲೂ ನಾವು ವಿಶೇಷವಾಗಿ ಇದನ್ನು ಅಪ್ರಿಸಿಯೇಟ್ ಮಾಡಬೇಕು. ಇನ್ನು ಮರುದಿನ ಚಪ್ಪರ ಹಾಕುವಂಥ ಆ ಕೆಲಸಕ್ಕೆ ನಾಯಕರಾದದ್ದು, ಹೊಣೆ ಹೊತ್ತದ್ದು ಗೆಜ್ಜೆ ಪೂಜೆಗಾಗಿ ಚಿತ್ರಕಥೆ, ಸಂಭಾಷಣೆ ರಚಿಸ್ತಾ ಇರುವಂಥ ಪತ್ರಕರ್ತ ಸತ್ಯಮೂರ್ತಿ ಆನಂದೂರು ಅವರು. ಈ ಚಿತ್ರೀಕರಣ ನಡೆಯುತ್ತಿರುವ ಬಾಳೂರು ಮುನು ಅವರಿಗೆ ಆ ವಿಷಯ ತಿಳಿಸಿದಾಗ ಅವರು ನಮ್ಮೂರಿನಲ್ಲೇ ಒಂದು ಗಂಡು ಹೆಣ್ಣು ಇದ್ದಾರೆ, ಅವರು ಮದುವೆಗೆ ರೆಡಿಯಾಗಿದ್ದಾರೆ. ಆದರೆ ಮದುವೆ ಆಗಲಿಕ್ಕೆ ಅವರಿಗೆ ಹಣದ ಅಡಚಣೆ ಸ್ವಲ್ಪ ಇರ್ಬೋದು, ನಾನು ವಿಚಾರಿಸ್ತೀನಿ ಅಂದರು. ವಿಚಾರಿಸಿದ ನಂತರ ಗೊತ್ತಾಯಿತು ಅವರು ಮದುವೆ ಆಗಲಿಕ್ಕೆ ರೆಡಿಯಾಗಿದ್ದಾರೆ ಅಂತೇಳಿ. ಇನ್ನು ನಮ್ಮ ಕಲಾ ನಿರ್ದೇಶಕ ಚೇತನ್ ಇಡೀ ರಾತ್ರಿ ಕಲಾವಿದರೊಂದಿಗೆ, ತಂತ್ರಜ್ಞರೊಂದಿಗೆ ಚಪ್ಪರ ಹಾಕೋದ್ರಲ್ಲಿ ಮತ್ತು ಅಲ್ಲಿ ಒಂದಷ್ಟು ಸಿಂಗಾರವನ್ನು ಮೂಡಿಸೋದ್ರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ್ರು. ಇನ್ನು ಬ್ಯಾಂಡ್, ಓಲಗ, ಅಲ್ಲೊಂದು ಮೋಜು, ಆ ಸಂಭ್ರಮವನ್ನು ಸಾಧ್ಯ ಮಾಡಿಕೊಟ್ಟದ್ದು ವಿನೂ ಬಳಂಜ ಅವರ ಸಾರಥ್ಯದಲ್ಲಿ ಸಮಸ್ತ ತಂಡದವರು. ಅವರೆಲ್ಲರೂ ರವಿಗೆ, ನಮ್ಮ ವರನಿಗೆ ಸಾರಥಿಯಾಗಿ ಅವನ ಬಳಗದವರಾಗಿ ನಿಂತರು. ಏನು ಆ ಸಂಭ್ರಮ, ಏನು ಆ ಸಡಗರ, ಅಲ್ಲಿದ್ದಂಥ ವನಪು, ವಯ್ಯಾರ, ಸಿಂಗಾರ ನೀವು ಕಣ್ಣಾರೆ ಕಾಣಬೇಕು. ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ಆತ್ಮೀಯ ವೀಕ್ಷಕರೇ, ಭಾಳ ಸಂತೋಷ ಅನಿಸ್ತಾ ಇದೆ. ಗೆಜ್ಜೆ ಪೂಜೆ ಧಾರಾವಾಹಿಯ ಚಿತ್ರೀಕರಣದ ಈ ಸಂದರ್ಭದಲ್ಲಿ ಒಂದು ವಿಶೇಷವಾದಂಥ ಕೆಲಸ ಇಲ್ಲಿ ನಡೀತಾ ಇದೆ. ನಿರ್ದೇಶಕ ವಿನೂ ಬಳಂಜ ಅಲ್ಲಿ ಆ ರಿಯಲ್ ಮದುವೆ ನಡೆಯುವಂಥ ಸಂದರ್ಭದಲ್ಲಿ ಯಾರಿಗೂ ಕಟ್, ಆ್ಯಕ್ಷನ್, ಸ್ಟಾರ್ಟ್ ಅಂತ ಹೇಳಲೇ ಇಲ್ಲ. ಆದರೂ ಅಲ್ಲಿ ಆ ಸಂಭ್ರಮಕ್ಕೊಂದು ಭಾಷ್ಯ ಬರೆದದ್ದು ಕುಣಿತ, ಡಾನ್ಸ್. ನಾನು ರಿಯಲ್ ಲೈಫ್ನಲ್ಲಿ ಮದುವೆ ಆಗ್ತಿದ್ದೀನಿ. ರಿಯಲ್ ಲೈಫ್ನಲ್ಲಿ ಇನ್ನೊಂದು ಮದುವೆ ನಡೀತಾ ಇದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮದುವೆ ರೆಡಿ ಆಗುತ್ತೆ. ನಮ್ಮ ಡೈರೆಕ್ಟ್ರು ಮೋಸ್ಟ್ಲಿ ಅವರು ಒಂದು ಪುರೋಹಿತರಾಗಿದ್ದಾರೆ, ಅವರೆಲ್ಲ ಮದುವೆ ಮಾಡಿಸ್ತಾ ಇದ್ದಾರೆ. ಟೇಕ್ ಎಲ್ಲ ಆಗ್ಬೋದು. ಡಾನ್ಸ್ ಬೇಬಿ ಡಾನ್ಸ್ ಅನ್ನುವಂಥ ಆ ವಾಕ್ಯಕ್ಕೆ ಅಲ್ಲಿ ಎಲ್ಲರೂ ಭಾಷ್ಯವನ್ನೇ ಬರೆದರು, ಅದಕ್ಕೊಂದು ಅರ್ಥವನ್ನು ಕೊಟ್ಟರು. ಎಲ್ಲರನ್ನ ಮೀರಿಸಿದಂತಹ ಒಂದು ಕುಣಿತ ಅಲ್ಲಿದ್ದಂಥ ಅಜ್ಜಿಯಿಂದ ಸಾಧ್ಯವಾಗಿದ್ದು ಎಲ್ಲರ ಕಣ್ಣಲ್ಲಿ ಬೆರಗು ಮೂಡಿಸಿತ್ತು, ಸೋಜಿಗವನ್ನು ತಂದಿತ್ತು. ಎಲ್ಲಕ್ಕಿಂತ ಮಿಗಿಲಾಗಿ ದೊಡ್ಡ ಸಂತೋಷವನ್ನು ಸಾಧ್ಯ ಮಾಡಿತ್ತು. ಒಂದು ಮದುವೆ ಮಾಡೋದ್ರಿಂದ ಎಷ್ಟೋ ಜನ್ಮದ ಪುಣ್ಯ ಬರುತ್ತಂತೆ. ಇಂಥ ಒಂದು ಪುಣ್ಯದ ಕೆಲಸನ ನಮ್ಮ ಗೆಜ್ಜೆ ಪೂಜೆ ತಂಡ ಇವತ್ತು ಮಾಡ್ತಾ ಇದೆ. ಬಾಳೂರು ಎಸ್ಟೇಟ್ನಲ್ಲಿ ಆ ದಿನ ಆ ಬ್ಯಾಂಡ್ ಬಡಿತ, ಅಲ್ಲಿನ ಕುಣಿತ ಎಷ್ಟರ ಮಟ್ಟಿಗೆ ಸ್ಫೂರ್ತಿ ಕೊಡ್ತು ಅಂದರೆ, ನಮ್ಮ ಕ್ಯಾಮ್ರಾಮನ್ ಪ್ರಭಾಕರ್ ಕ್ಯಾಮ್ರಾನ ಪಕ್ಕಕ್ಕೆ ಕೊಟ್ಟು ಬೇರೆಯವರಿಗೆ ವಹಿಸಿ ತಾವೂ ಸಹ ಬ್ಯಾಂಡ್ ಹಿಡಿದ್ರು. ಶೂಟಿಂಗ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾಗ ಅದೇ ಸಂದರ್ಭಕ್ಕೆ ಸರಿಯಾಗಿ ಇಲ್ಲಿ ನವ ಜೋಡಿಗಳು ಮದುವೆ ಆಗೋ ಒಂದು ಸೌಭಾಗ್ಯ ಕೂಡಿ ಬಂದಿದೆ. ಇಷ್ಟೆಲ್ಲ ನಡೆದು ಮರುದಿನ ಬೆಳಗ್ಗೆ ಎಲ್ಲ ಏರ್ಪಾಡು ಆಗಿ, ಹೌದು, ಮುಹೂರ್ತದ ಸಮಯ ಬಂದೇ ಬಿಡ್ತು. ಆ ಮದುಮಗಳನ್ನು ಹಸೆಮಣೆಗೆ ಶಾಲಿನಿಯ ಸೋದರ ಮಾವ ಕರೆತಂದರು. ನಮ್ಮ ಹಾರಕೆಯು
ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ಬಳಸಿಕೊಂಡೆ ವದನೆ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ. ಇಂತಹ ಶುದ್ಧ ಪ್ರೀತಿಯ ಬಂಧನದಲ್ಲಿ ತೇಲಾಡ್ತಾ ಇರುವಂತಹ ರವಿ ಮತ್ತು ಶಾಲಿನಿಯ ಮದುವೆಯ ಒಂದು ಪುಣ್ಯ ಕೆಲಸವನ್ನು ಗೆಜ್ಜೆ ಪೂಜೆ ತಂಡ ಇವತ್ತು ಮಾಡ್ತಾ ಇದೆ. ರೀಲ್ಗಳ ಮಧ್ಯೆ ನಡೆದಂಥ ಈ ರಿಯಲ್ ಮದುವೆಯಲ್ಲಿ ಸರಬರ ಓಡಾಡಿ ಸಂಭ್ರಮಿಸಿದ್ದು ಗೆಜ್ಜೆ ಪೂಜೆ ತಂಡದವರು. ಅತಿಥಿಗಳಾಗಿ ಬಂದದ್ದು ಶಾಲಿನಿ ಹಾಗೂ ರವಿ ಕಡಿಯವರು ಮಾತ್ರವಲ್ಲ, ಬಾಳೂರು ಎಸ್ಟೇಟ್ನ ಒಡೆಯರಾದ ಮನು ಮತ್ತು ವೀಣಾ ಅವರ ಬಂಧುಗಳು, ಮಿತ್ರರು. ನಮ್ಮ ದೇಶದಲ್ಲಿ 6 ಕೋಟಿ ಜನ ನೋಡೋಂಥದ್ದು ಒಂದು ಮದುವೆ ಮಾಡಿಸ್ತಾ ಇದ್ದಾರೆ. ಬಳಂಜ ಅವರಿಗೆ ಧನ್ಯವಾದಗಳು. ಮದುಮಕ್ಕಳ ನಡುವೆ ಅಂತರ್ಪಟ. ಅವ್ರ ಮದುವೆಗೆ ನಾವುಗಳು ಸಾಕ್ಷಿ ಆಗ್ತೀವಿ, ಅದ್ರ ಜೊತೆಗೆ ನೀವುಗಳು ಸಾಕ್ಷಿ ಆಗಬೇಕು. ಆನಂತರ ಹಾರ ವಿನಿಮಯ. ರವಿ ಮತ್ತು ಶಾಲಿನಿ ಅಂತ ಮದುವೆ ಆಗ್ತಿದ್ದಾರೆ. ನಮ್ಮ ಸೀರಿಯಲಲ್ಲಿ ಕೂಡ ನನ್ನ ಅಣ್ಣನ ಮದುವೆ ಇದೆ. ಹೆಣ್ಮಕ್ಳು ಮದುವೆ ಬಗ್ಗೆ ತುಂಬಾ ಕನಸುಗಳನ್ನ ಇಟ್ಕೊಂಡಿರ್ತಾರೆ. ಆದರೆ ಅದು ಎಲ್ರಿಗೂ ನಾವೇನು ಕನಸುಗಳನ್ನ ಕಟ್ಕೊಂಡಿರ್ತೀವಿ ಅದು ನನಸಾಗೋಕ್ಕೆ ಸಾಧ್ಯ ಆಗಲ್ಲ. ಆದರೆ ಈ ಹುಡುಗಿಗೆ ಒಂದು ಸಣ್ಣ ಇದರಲ್ಲಿ ಹೆಲ್ಪ್ ಆಗ್ತಾ ಇದೆ. ಇವತ್ತು ಗೆಜ್ಜೆ ಪೂಜೆ ತಂಡದವರು ರೀಲ್ ಮದುವೆ ಮತ್ತು ರಿಯಲ್ ಮದುವೆ ಎರಡನ್ನೂ ನಡೆಸ್ತಾ ಇದ್ದೀವಿ. ಬಳಿಕ ಮಾಂಗಲ್ಯ ಧಾರಣೆ.
ಆನಂತರ ನಾಗೋಲಿಯ ಆ ಸಂಕ್ಷಿಪ್ತ ಶಾಸ್ತ್ರ ಸಪ್ತಪದಿ, ಈ ಎಲ್ಲ ಸರಳ ವಿವಾಹದಲ್ಲಿ ಮೂಡಿಬಂದ ಈ ಎಲ್ಲ ಶಾಸ್ತ್ರಗಳಲ್ಲಿ ಎಲ್ಲರೂ ಕುಟುಂಬದವರ ಹಾಗೆ ಓಡಾಡಿದರು. ಶಾಲಿನಿಗೆ, ರವಿಗೆ ಸಕಲ ರೀತಿಯಲ್ಲಿ ಸಹಕಾರವನ್ನು ಒದಗಿಸಿದರು. ಇದನ್ನು ಕಂಡು ಸಂತೃಪ್ತವಾಯಿತು ಆ ಮಾತೃ ಹೃದಯ, ನಿಂಗವ್ವನ ಹೃದಯ. ನಾವು ಗೆಜ್ಜೆ ಪೂಜೆ ತಂಡ ಈ ಮದುವೆಯಲ್ಲಿ ಈ ಒಂದು ಶುಭ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗ್ತಾ ಇದ್ದೀವಿ. ಒಂದು ಮದುವೆಯ ಚಿತ್ರೀಕರಣ ನಡೆಯುತ್ತಿತ್ತು. ಆ ಚಿತ್ರೀಕರಣ ನಡೆಯುವ ಸಂದರ್ಭದಲ್ಲಿ ನಾವು ಅತ್ಯಂತ ಹಿಂದುಳಿದವರಿಗೆ ಒಂದು ಮದುವೆ ಮಾಡಿದರೆ ಒಳ್ಳೆಯ ಸದುದ್ದೇಶ ಆಗುತ್ತದೆ. ಬಹುಶಃ ಮದುವೆ ಅನ್ನೋದು ಅವರಿಗೆ ಕನಸಾಗಿತ್ತೋ ಏನೋ, ಅದನ್ನು ನನಸು ಮಾಡ್ತಿರುವಂತಹ ಒಂದು ಸಾರ್ಥಕ್ಯದ ಕೆಲಸವನ್ನು ಗೆಜ್ಜೆ ಪೂಜೆ ತಂಡ ಇವತ್ತು ಮಾಡ್ತಾ ಇದೆ. ಇಂತಹ ಪುಣ್ಯ ಕೆಲಸದಲ್ಲಿ ನಾವು ಕೂಡ ಭಾಗಿಯಾಗ್ತಿರೋದು ನಮಗೆ ತುಂಬ ಸಂತೋಷವನ್ನು ಕೊಡ್ತಾ ಇದೆ. ಈ ಒಂದು ಚಿತ್ರೀಕರಣ ಸಂದರ್ಭದಲ್ಲಿ ಒಂದು ಸುಂದರ ಜೋಡಿಗೆ ಮದುವೆಯನ್ನು ಏರ್ಪಡಿಸಿ ಇಡೀ ತಂಡ ಈ ಸಂಭ್ರಮದಲ್ಲಿ ಭಾಗವಹಿಸ್ತಾ ಇದೆ. ಇದು ಗೆಜ್ಜೆ ಪೂಜೆ ತಂಡದ ಸಾಮಾಜಿಕವಾದ ಬದ್ಧತೆ, ಸಾಮಾಜಿಕವಾದ ಕಾಳಜಿಯನ್ನು
ಈ ದಂಪತಿಗಳು 100 ಕಾಲ ಚೆನ್ನಾಗಿ ಬಾಳಲಿ. ಈ ಹೊಸ ಜೋಡಿಗೆ ಶುಭವಾಗಲಿ. ಇವತ್ತು ರವಿ ಮತ್ತು ಶಾಲಿನಿ ಅವರ ಸರಳ ವಿವಾಹ ನಡೆದಿದೆ, ನೀವೆಲ್ಲ ನೋಡಿದ್ದೀರಿ. ಇದಕ್ಕೆ ಮುಖ್ಯ ಕಾರಣರಾದವರು ನಮ್ಮ ನಿರ್ದೇಶಕ ವಿನು ಬಳಂಜ ಹಾಗೂ ಈ ಬಾಳೂರಿನ ಮನು ಮತ್ತು ಅವರ ಪತ್ನಿ. ಮದುವೆ ಅಂದಮೇಲೆ ಇರಲೇಬೇಕಲ್ಲ ಹೋಳಿಗೆ ಊಟ. ಅಡಕೆಯ ಹಾಳೆಯ ಮೇಲೆ ಆ ಊಟವೂ ಸಜ್ಜಾಗಿತ್ತು. ಆ ಊಟೋಪಚಾರದ ಜವಾಬ್ದಾರಿಯನ್ನು ಹೊತ್ತಿದ್ದು ಯಾರು ಗೊತ್ತಾ? ನಮ್ಮ ಗೆಜ್ಜೆ ಪೂಜೆ ತಂಡದ ಎಲ್ಲ ಲೈಟ್ ಹುಡುಗರು. ಅರ್ಥಾತ್ ಚಿತ್ರೀಕರಣದ ಸಂದರ್ಭದಲ್ಲಿ ಬೆಳಕಿನ ವ್ಯವಸ್ಥೆಯನ್ನು ನೋಡಿಕೊಳ್ಳುವಂತಹ ಎಲ್ಲ ಸ್ಪಾಟ್ ಹುಡುಗರು ಅಥವಾ ಲೈಟ್ ಹುಡುಗರು ಅಂತ ನಾವು ಏನು ಕರಿತೇವೆ, ಅವರೆಲ್ಲ ಒಟ್ಟಾಗಿ ನಿಂತು ಅವರ ಕುಟುಂಬದ ಒಂದು ವಿವಾಹ ಅನ್ನುವ ಹಾಗೆ ಎಲ್ಲರಿಗೂ ಊಟೋಪಚಾರವನ್ನು ಮಾಡಿ ಅಲ್ಲಿ ಸಂತೃಪ್ತಿಯನ್ನು, ನಗೆಯನ್ನು ಅವರು ಕಂಡುಕೊಂಡರು. ಇವತ್ತು ವಿನು ಬಳಂಜ, ಜಿ ತಂಡ, ಗೆಜ್ಜೆ ಪೂಜೆ ತಂಡ ಇವರೆಲ್ಲರ ಒಂದು ಉಮೇದಿನಿಂದ ಕರ್ನಾಟಕದ ಜಿ ಕನ್ನಡ ವಾಹಿನಿಯ ಎಲ್ಲಾ ವೀಕ್ಷಕರು ಈ ಮದುವೆನ ನೋಡ್ತಿದ್ದಾರೆ. ಒಳ್ಳೇದಾಗಲಿ, ನಿಮ್ಮ ಆಶೀರ್ವಾದ ಅವ್ರಿಗೆ. ಅವರ ಜೀವನ ಸುಖ ಸಮೃದ್ಧಿಯಿಂದ ಮುಂದುವರಿಲಿ ಅಂತ ಹಾರೈಸೋಣ. ನೀವು ಹಾರೈಸ್ತಿದ್ರಿ. ಶಾಲಿನಿ ಮತ್ತೆ ರವಿ ಅವರು 100 ಕಾಲ ಸುಖ ಸಂತೋಷವಾಗಿ ಬಾಳ್ಲಿ. ವರ್ಷದೊತ್ತಿಗೆ ತಮ್ಮ ಬದುಕಿನ ಮೊದಲ ಹೆಜ್ಜೆ ಇಟ್ಟಿದ್ದಾರೆ. ಇನ್ನು 100 ಹೆಜ್ಜೆಗಳಿವೆ. ಇದು ಮೊದಲ ಹೆಜ್ಜೆ ಅಷ್ಟೇ. ಅವರು ಇನ್ನು ಮುಂದೆ ಕೂಡ ಇದೇ ರೀತಿ ಯಶಸ್ಸಾಗಿ. ವಿವಾಹ ಬಾಳಿಗೆ ಹೊಂಗಿರಣ. ರವಿ ಶಾಲಿನಿಯವರ ಬಾಳಿನಲ್ಲಿ ವಿವಾಹದ ಹೊಂಗಿರಣವನ್ನು ಮೂಡಿಸಿದ್ದು ಗೆಜ್ಜೆ ಪೂಜೆ ತಂಡ. ಇದಕ್ಕಾಗಿ ತಂಡದವರಿಗೆ ಆಗಿರುವಂತಹ ಖುಷಿ ಅಷ್ಟಿಷ್ಟಲ್ಲ, ಅಂಥದೇ ಖುಷಿ ರವಿ ಮತ್ತು ಶಾಲಿನಿ ಈ ನವಜೋಡಿಯ ಜೀವನದಲ್ಲಿ ಸದಾ ಇರಲಿ. 2011 ನೂತನ ವರ್ಷ ತಮ್ಮೆಲ್ಲರಿಗೂ ಒಳಿತನ್ನು ಉಂಟು ಮಾಡಲಿ. ರವಿ ಶಾಲಿನಿ, ಆಲ್ ದಿ ಬೆಸ್ಟ್.